ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದೆ ಕಲಿ ಎಲ್ಲಿದ್ದಾನೆ ಅಂತ ಹೇಳು. ಏಯ್, ನಂಗೆ ಧಮ್ಕಿ ಆಗ್ತ್ಯಾ? ಯಾವಳೆ ನೀನು? ಓ, ಆ ಸಿಂಗರಮ್ಮನ ಕಡೆ ಅವಳ? ನಾನು ಯಾರಾದ್ರೆ ನಿನಗೇನು? ನಿಮ್ಮವ್ವ ಉಳಿಬೇಕು ಅಂದ್ರೆ ಫಸ್ಟು ಆ ಕಲಿ ಇರೋ ಜಾಗನ ಹೇಳು. ಇಲ್ಲ ಅಂದ್ರೆ ನೀನ್ ಹೆಂಡತಿ ಸತ್ತಿರೋ ವಿಷಯನ ನಿಮ್ಮ ಅವ್ವಂಗೆ ಹೇಳಿ ಶಿವನ ಪಾದ ಸೇರಿಸ್ತೀನಿ. ಏಯ್, ಏನೇ ಬೊಗಳ್ತಿದ್ಯಾ? ನೋಡೋ, ನಿಂಗ್ ಧೈರ್ಯ ಇದ್ರೆ ನನ್ ಮುಂದೆ ಬಂದ್ ಮಾತಾಡು. ಮುಂದೆ ಬರಕ್ಕಾಗಲ್ಲ ಅಂತಾನೆ ಫೋನ್ ಮಾಡಿ ಮಾತಾಡ್ತಿರೋದು. ಈಗೇನು ಕಲಿ ಎಲ್ಲಿದ್ದಾನೆ ಅಂತ ನೀನ್ ಹೇಳ್ತೀಯಾ ಇಲ್ವಾ? ನೋಡೋ, ಆ ನನ್ನ ಮಗ ಇನ್ನ ನನ್ನ ಕೈಗೆ ಸಿಕ್ಕಿಲ್ಲ. ಒಂದು ವೇಳೆ ಸಿಕ್ಕಿದ್ರೆ ಗೆಪ್ತಿ ಮಾಡ್ಕೋ. ಅವನ್ ಬೀದಿ ಹಣ ಆಗೋದಂತೂ ಗ್ಯಾರಂಟಿ. ಏಯ್, ಇವತ್ ಏನಾನ ಆಗ್ಲಿ ಆ ಕಲ್ಲಿನ ಹುಡುಕ್ಲೇಬೇಕು. ಬಂದ್ರಲ್ಲ. ಸುಳ್ಳು ಹೇಳ್ತಾವನೆ ಕಣವ, ಬೂಟ ಬಿಡ್ತಾವನೆ. ಅಲ್ಲ, ಅವನನ್ನ ಕಂಟಿ ಅಲ್ದೆ ಬೇರೆ ಯಾರೇ ತಕೊಂಡು ಹೋಗಕ್ ಸಾಧ್ಯ ಹೇಳು ನೀನೆ. ಅಯ್ಯೋ ದಿಟ್ಟುವಾಗ್ಲು ಕಲಿ ಅವನ್ ತವನ ಇದ್ದಾನೆ. ಅವ್ನ್ ಸುಮ್ನೆ ಯಾಮಾರಿಸ್ತಿದ್ದಾನೆ ಆಟೆಯ. ಮಾವ ನೋಡಿದ್ರೆ ಇಲ್ಲ ಅಂತ ಹೇಳ್ತಾನೆ, ನೀವ್ ನೋಡಿದ್ರೆ ಇದ್ದಾನೆ ಅಂತ ಹೇಳ್ತೀರಾ. ಯಾರನ್ನ ನಂಬೋದು? ಏನ್ ಮಾಡೋದು? ಹಿಂಗೆಲ್ಲ ಹೇಳಿದ್ರೆ ಅವ್ನು ಕೇಳಕ್ಕಿಲ್ಲ. ಚಾಟಿ ಬೀಸಿ ಚಳಿ ಬಿಡಿಸ್ಬೇಕು. ಹೌದ್ ನಂಜವ, ಅವ್ವ ಮಗಂದು ಊರ್ನಾಗೆ ಹಾವಳಿ ಆಗ್ಬಿಟ್ಟಿದೆ. ಹಿಂಗೆಲ್ಲ ಹೇಳಿದ್ರೆ ಅವ್ರು ಕೇಳಕ್ಕಿಲ್ಲ. ನಮ್ ದಾರಿಯಾಗೆ ಅವ್ರ ಬಾಯ್ ಬಿಡಿಸ್ಬೇಕು. ಅಲ್ಲ, ನೀವಿಬ್ರು ಏನ್ ಮಾಡ್ತೀರಾ ಅಂತ ಅಟ್ಲೀಸ್ಟ್ ಹೇಳ್ಬಿಟ್ಟಾದ್ರೂ ಮಾಡಿ. ಏನು ಮಾಡ್ತೀವಿ ಅಂತ ಹೇಳಕ್ಕಿಲ್ಲ. ನಾವು ಏನು ಮಾಡ್ತೀವಿ ಅಂತ ಕಾದ್ ನೋಡು ಕುಸೆ. ಅಮ್ಮರೇ, ನಮಸ್ಕಾರ. ಕುಂತ್ಕೊಳ್ಳಿ ಅಮ್ಮರೇ. ಹೆಂಗಿದ್ದೀರಿ ಅಮ್ಮವ್ರೆ? ಆರೋಗ್ಯ ಸಂದಾಕೈತಾ? ಇವನಿ ಪುಟ್ಟಕ್ಕ, ಒಬ್ಬರೇ ಬಂದ್ರಾ? ಹೋ ಪುಟ್ಟಕ್ಕ, ಒಬ್ಳೆ ಬರಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಒಬ್ಳೆ ಯಾಕೆ ಬರಕೋದ್ರಿ ಅತ್ತೆ? ಸ್ನೇಹಿಂಗೆ ಹೇಳಿದಿದ್ರೆ ಅವಳೇ ನಿಮ್ನ ಕರ್ಕೊಂಡ್ ಬರ್ತಿದ್ಲಲ್ಲ. ಯಾಕೋ ಯಾರಿಗೂ ಹೇಳೋ ಮನ್ಸು ಆಗ್ಲಿಲ್ಲ ಸಾನ, ಅದಕ್ಕೆ ಬಂದ್ಬಿಟ್ಟೆ. ಸುಮಾ, ಹೋಗಿ ಅಮ್ಮವ್ರಿಗೆ ಕುಡಿಯಕ್ಕೆ ಮಜ್ಜಿಗೆ ತಕೊಂಬ ಹೋಗು. ಚಾನ ಸುಸ್ತಾಗೆ ಇಷ್ಟು ದೂರ ಬಂದಿದ್ದಲ್ಲ ಅಮ್ಮವ್ರೆ. ಹೇಳು ಕಳಿಸಿದ್ರೆ ನಾವೇ ಅಲ್ಲಿಗೆ ಬರ್ತಿದ್ವಲ್ಲ. ಮನೆಯಾಗೆ ಒಬ್ಳೆ ಇದ್ದು ಬ್ಯಾಸರ ಆಗಿತ್ತು, ಅದಕ್ಕೆ ನಿಮ್ಮೆಲ್ರ ತವ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಎದ್ದು ಓಡಾಡ್ಕೊಂಡು ಇಲ್ಲಿ ಗಂಟ ಬರಂಗಾದ್ರಲ್ಲ, ನಮ್ಗೆ ಆಟೆ ಸಾಕು. ಸ್ನೇಹ ಇಲ್ಲ ಅಂತ ನಾನು ಬರ್ದೇ ಇರಕ್ಕಾಗ್ತೈತೆ ಪುಟ್ಟಕ್ಕ. ಅಂದ್ರೆ ಸ್ನೇಹ ತರಬೇತಿಗೆ ಅಂತ ದೂರ ಹೋಗೋವಳಲ್ಲ. ಅವಳಿಲ್ದೆ ಹೋದ್ರು ನಮ್ಮ ಸಂಬಂಧ ಇದ್ದೇ ಇರ್ತೈತಲ್ಲ ಪುಟ್ಟಕ್ಕ. ಬಂದು ಹೋಗಿ ಮಾಡ್ಬೇಕಲ್ವೇ? ಹೌದು ಅಮ್ಮವ್ರೆ, ನೀವು ಹೇಳೋದು ದಿಟನೆಯ. ಬಂದು ಹೋಗ್ಕೊಂಡಿದ್ರೇನೆ ಸಂಬಂಧ ಉಳಿಯೋದು.
ನನಗೇನೋ ಆರೋಗ್ಯ ಕೈ ಕೊಡ್ತು ಬರೋಕ್ಕಾನಿಲ್ಲ. ಆದರೆ ಕಂಟಿ ಬಂದು ಹೋಗಿ ಮಾಡ್ತಿರ್ತಾನಲ್ವೇ. ಬರ್ತಾರೆ ದಿನಕ್ಕೊಂದ್ಸಲ ಬಂದು ನಮ್ಮನ್ನು ನೋಡ್ಕೊಂಡು ಹೋಯ್ದೆ ಹೋದರೆ ಅವರಿಗೆ ಮನಸ್ಸಿಗೆ ಸಮಾಧಾನನೇ ಇರೋಕ್ಕಿಲ್ಲ ಅಲ್ವೇ? ಹಾಂ ಸ್ನೇಹ ಇಲ್ಲದೆ ನನ್ನ ಮಗ ಸ್ಯಾನೆ ಒಂಟಿ ಆಗ್ಬಿಟ್ಟವನೆ. ಅಂದ್ರೆ ಸ್ನೇಹ ತರಬೇತಿಗೆ ಅಂತ ದೂರ ಹೋಗೋವಳಲ್ಲ ಪಾಪ, ಅವನಿಗೆ ಒಂಟಿ ಅನ್ನಿಸ್ತೈತೆ. ಇಲ್ಲಿಗೆ ಬಂದು ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋದ್ರೆ ಅವ್ರ ಮನ್ಸಿಗೂ ಸಮಾಧಾನ. ಹೌದು ಅತ್ತೆ, ಪಾಪ ಭಾವ. ಅಯ್ಯೋ ಸುಮಾ, ಇನ್ನು 7 ದಿನ ನವಿ, ಸ್ವಲ್ಪ ದಿನದಾಗೆ ಸ್ನೇಹ ಬಂದ್ಬಿಡ್ತಾಳೆ. ಆಮ್ಯಾಕೆ ಸಿರಿ ಬೇಜಾರೆಲ್ಲ ಕಮ್ಮಿ ಆಗ್ಬಿಡ್ತದೆ. ಆದ್ರೂ ಪುಟ್ಟಕ್ಕ, ಸ್ನೇಹ ಇಲ್ದೆ ನೋವಾಯ್ತಿಲ್ವೇ? ಅಂದ್ರೆ ಅವಳನ್ನ ಬಿಟ್ಟು ನಿನ್ ಸ್ಯಾನೆ ದಿವಸ ಇರ್ತಾ ಇರ್ಲಿಲ್ವಲ್ಲ, ಅದಕ್ಕೆ ಕೇಳ್ದೆ. ಏನ್ ಮಾಡೋದು ಅಮ್ಮವ್ರೆ, ನೋವೇನೋ ಆಯ್ತದೆ. ಹಂಗಂದ್ಬಿಟ್ಟು ನೋವು ಮಾಡ್ಕೊಂಡ್ರೆ ಕೆಲ್ಸಕ್ಕೆ ಹೋಗಿರೋಳಿಗೆ ಅಡ್ಡಿ ಆಯ್ತದಲ್ವೇ? ನಿನ್ ಮಾತು ದಿಟ. ಕ್ಯಾಮೆಗೆ ಅಂತ ಹೋದವ್ರನ್ನ ಕಣ್ಣೀರಾಕಿ ಕಟ್ಟಾಕ್ಬಾರ್ದು. ನಮ್ಮ ಸ್ನೇಹ ನಾವೆಲ್ಲರೂ ಏಟ್ ಮುಖ್ಯನೋ ಅವಳ ಕೆಲಸ ಅಂದ್ರೆ ಅವಳಿಗೆ ಆಟೆ ಮುಖ್ಯ. ಕೆಲ್ಸ ಅಂತ ಸ್ಯಾನೆ ಬಿಜಿ ಆಗ್ಬಿಟ್ಟವಳೆ. ಅವಳು ನಿಮ್ಗೂ ಫೋನ್ ಮಾಡಕ್ಕಿಲ್ವೇ? ಅಯ್ಯೋ, ಯಾಕೆ ಮಾಡಲ್ಲ ಅತ್ತೆ? ಈಗ ತಾನೇ ಮಾಡಿದ್ಲು. ಇಷ್ಟೊತ್ತು ಅವಳ ಜೊತೆನೆ ಮಾತಾಡ್ತಿದ್ವಿ. ಹೌದೇ? ಹ್ಞೂ ಅತ್ತೆ, ದಿನಕ್ಕೆ ಒಂದ್ಕಿತನಾದ್ರೂ ಫೋನ್ ಮಾಡಿ ಮಾತಾಡ್ತಾಳೆ. ಸ್ಯಾನೆ ಕೆಲಸ ಇದ್ರೆ 2 ದಿನಕ್ಕೆ ಒಂದ್ಸಲಿ ಫೋನ್ ಮಾಡಿ ಮಾತಾಡ್ತಾಳೆ. ಓ, ನೀವೇ ಅದೃಷ್ಟವಂತರು ಬಿಡುವ. ಸುಮಾ, ಇಲ್ಲಿ ಒಂದ್ಕಿತ ಸ್ನೇಹ ಫೋನ್ ಮಾಡ್ಕೊಡವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.